ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಟಿಫನ್ ಮಾಡಿದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಟಿಫನ್ನು ಉಪ್ಪಿಟ್ಟು, ಹಾಗೆ ಪಾಪು ಕೂಡ ಹಾಲು ಕಾಯಿಸಿದ್ದೀನಿ ಇಲ್ಲಿ. ಫ್ರೆಂಡ್ಸ್, 2 ದಿನದಿಂದ ನಾನು ಯಾವುದೇ ಲಾಗ್ ಮಾಡೋಕ್ಕಾಗಿಲ್ಲ, ನನಗೆ ಆಗಲಿಲ್ಲ. ಯಾಕಂತಂದರೆ ಹುಷಾರಿರಲಿಲ್ಲ. ಸೊ ಯಾಕೆ ಏನಾಯಿತು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಹಸ್ಬೆಂಡು ಕೂಡ ಇನ್ಮೇಲೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಡ ಅಂದರು. ಸೊ ನನ್ನ ಗಂಡನೂ ಹೇಳಿದ್ದಾರೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಡ ಅಂತ. ಸೊ ಯಾಕಾಗಿ ಹೇಳಿದ್ರು, ಏನು ಎತ್ತ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಮಗಳು ಬಂದು ಓನ್ಮಾ ಎತ್ಕೊಬೇಕಾ? ಏನದು ಜುಟ್ಟಾಗಿ ಮಾಡ್ಕೊಂಡಿದ್ಯಾ? ಫ್ರೆಂಡ್ಸ್, ಇವಳಿಗೆ ಎಷ್ಟೇ ಜುಟ್ಟಾಕಲಿ ಇವಾಗ ಕಿತಾಕೋದು ಕಲ್ತ್ಕೊಂಡ್ಬಿಟ್ಟವಳೆ, ಎಳ್ಕೊಂಡ್ಬಿಡ್ತಾಳೆ ಕೂದಲನ್ನ. ಸೊ ಮತ್ತೆ ಅವಳಿಗೆ ಜುಟ್ಟು ಹಾಕಬೇಕು. ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ನೋಡ್ತಾ ಇರಿ. ಡ್ರಾ ಹೋಗ್ಬೇಕಾ? ಸರಿ ಹೋಗೋಣ ಬಾ. ಡ್ರಾ ಹೋಗ್ಬೇಕಂತ ಇಟ್ಕೊ ಡ್ರಾ ಮಾಡು ಡ್ರ್ 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 ಡ್ರ್. ಎಲ್ಲಿಗೆ ಹೋಗ್ತಾರದು ನೀನು? ನಂಗೆ ಅಲ್ಲಿ ಆಗಲ್ಲ ಕುತ್ಕೊಳ್ಳೋಕ್ಕೆ, ಆಗಲ್ಲ ಮಾಡ್ರ ಕುತ್ಕೊಳ್ಳೋಕ್ಕೆ. ಫ್ರೆಂಡ್ಸ್, ನನ್ನ ಮಗಳು ನೋಡಿ ಎಷ್ಟು ತಲಾಟೆ ಮಾಡ್ತಿದ್ದಾಳೆ ಅಂದರೆ, ನಾನು ಇಲ್ಲಿ ಕುತ್ಕೊಬೇಕಂತೆ. ಆಗಲ್ಲ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಎಲ್ಲ ಮಾಡೋ ಕೆಲಸ ಎಲ್ಲ ಬಿಟ್ಟು ಇವಳ ಹತ್ರ ಆಡ್ಕೊಂಡು ಕುತ್ಕೊಬೇಕು ದಿನ ಪೂರ್ತಿ. ನಾನು ಅಜ್ಜಿ ಆಟ ಆಡಿಸ್ತಾರೆ, ತಾತೆ ಆಟ ಆಡಿಸ್ತಾರೆ, ಅವ್ರ ಜೊತೆ ಆಟ ಆಡಿ ಅಂದರೆ ಆಟ ಆಡಲ್ಲ, ನಾನೇ ಅವಳ ಜೊತೆ ಇರಬೇಕಂತೆ. ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಫ್ರೆಂಡ್ಸ್ ನನ್ನ ಮಗಳು. ಏನು ಮಾಡಬೇಕು? ನೋಡ್ರ ಇನ್ನೂ ಸ್ನಾನ ಮಾಡಿಸ್ಬೇಕು ಇವಳಿಗೆ. ಮಾಡಿಸೋಣ ಅಂದ್ಕೊಂಡಿದ್ದೀನಿ, ಅಂದರೆ ಒಂದೇ ಸರಿ ಮಾಡಿಸೋಣ ಅವಳಿಗೂ ಟಿಫನ್ ಎಲ್ಲ ಆದಮೇಲೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನಾನು ಟಿಫನ್ ಮಾಡಿಲ್ಲ ಫ್ರೆಂಡ್ಸ. 10:15 ಆಗ್ತಾ ಬಂತು, ಮಾಡಬೇಕು ಇವಾಗ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ 8 ಗಂಟೆಗೆಲ್ಲ ಉಪ್ಪಿಟ್ಟು ರೆಡಿ ಆಗಿತ್ತು. ಯಾಕಂದರೆ ನನ್ನ ಹಸ್ಬೆಂಡು 8 ಗಂಟೆಗೆ ಹೊರಗಡೆ ಕೆಲಸ ಮೇಲೆ ಹೋದರು. ಬಾಕ್ಸ್ ತೊಗೊಂಡೋದ್ರು. ಮನೇಲೇ ಟಿಫನ್ ಮಾಡಲ್ಲ, ಬಾಕ್ಸ್ ತೊಗೊಂಡು ಹೋಗ್ಬಿಡ್ತಾರೆ. ಅಂದರೆ ಟಿಫನ್ ಮಾಡ್ಕೊಂಡು ಕೂತ್ರೆ ಲೇಟ್ ಆಗುತ್ತೆ ಅಂತ. ಈಗ ನಾನು ಕೂಡ ಉಪ್ಪಿಟ್ಟು ತಿಂತಾಯಿದ್ದೀನಿ. ನನ್ನ ಮಗಳಿಗೆ ಕರಿತಾ ಇದ್ದೀನಿ, ಬಾ ತಿನ್ನಿಸ್ತೀನಿ, ಬಾ ಅಂತ. ಯಾವಾಗಲೂ ನನ್ನ ತಟ್ಟೆಲಿ ಏನೇ ತಿಂತಾಯಿದ್ರು ಅವಳು ಬರ್ತಾಳೆ, ತಟ್ಟೆಲೇ ಕೈ ಹಾಕ್ಕೊಂಡು ಅವಳು ತಿಂತಾಳೆ. ಇವತ್ತು ನೋಡಿದ್ರೆ ಎಷ್ಟೇ ಕರೆದ್ರೂ ಬರಲಿಲ್ಲ, ಅವಳು ತಿಂತಾ ಇಲ್ಲ. ಆಮೇಲೆ ಕ್ಯಾಮ್ರಾ ಕಡೆ ಹೋಯ್ತು ಅವಳ ಕಣ್ಣು. ಆಮೇಲೆ ಕ್ಯಾಮ್ರಾ ಎತ್ಕೊಂಡು ಅದರಲ್ಲಿ ಆಟ ಆಡಬೇಕು ಅಂತಿದ್ದಾಳೆ. ನಾನು ಅಲ್ಲಿ ಇಟ್ಬಿಟ್ಟು, ಬಾ ತಿನ್ನು ನೀನು ಫಸ್ಟು, ಆಮೇಲೆ ಫೋನ್ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅವಳನ್ನ ಅಸಲು ನನ್ನ ಮಾತು ಕೇಳ್ತಾ ಇಲ್ಲ. ನಮ್ಮಮ್ಮ ಅಲ್ಲೇ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದಾರೆ. ನೋಡಿ ಎಷ್ಟು ಹಠ ಮಾಡ್ತಾಯಿದ್ದಾಳೆ ನನ್ನ ಮಗಳು ಅಂತಂದ್ರೆ, ಏನು ಬೇಡ ಅಂತ ರೂಮಿಗೆ ಕರ್ಕೊಂಡು ಹೋಗು ಅಂದ್ಲು. ಉಪ್ಪಿಟ್ಟು ತಿನ್ನಲಿ ಅಂತ ಕೊಟ್ಟರೆ ಉಪ್ಪಿಟ್ಟು ತಿಂದಿಲ್ಲ ಫ್ರೆಂಡ್ಸ್. ಬೋಟಿ ಬೇಕು ಅಂತ ಹಠ ಮಾಡಿದ್ಲು. ಇವಾಗ ಅದಕ್ಕೆ ಬೋಟಿ ಕೊಡಿಸಿದ್ದೀನಿ ಅವಳಿಗೆ. ಬೋಟಿ ತಿಂತಾ ಇದ್ದಾಳೆ. ಏನು ಕೊಟ್ಟರು ತಿನ್ನೋದೇ ಇಲ್ಲ ಅಂತಾಳೆ, ಊಟ ತಿನ್ನಲ್ಲ ಅಂತಾಳೆ ಸರಿಯಾಗಿ. ಬರೀ ಈ ಥರ ಬೋಟಿದ್ದು ಅವೆಲ್ಲ ಕೊಡಲಿಲ್ಲ ಅಂದ್ರೂ ಅದೇ ಬೇಕು ಅಂತ ಹಠ ಮಾಡಿ ತಿಂತಾಳೆ. ಸೊ ಫ್ರೆಂಡ್ಸ್, ಮಕ್ಕಳಿಲ್ದಿರೋರಿಗೆ ಒಂದೇ ಒಂದು ಚಿಂತೆ ಇರುತ್ತೆ, ಅಯ್ಯೋ ನಂಗೆ ಮಗು ಇಲ್ಲ, ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಮಕ್ಕಳಿರೋರ ತಾಯಿಗೆ ಎಷ್ಟು ಚಿಂತೆ ಇರುತ್ತೆ ನೋಡಿ. ಮಗು ಸರಿಗೆ ಊಟ ಮಾಡ್ತಾಯಿಲ್ಲ, ಮಾತಾಡ್ತಾ ಇಲ್ಲ, ನಿದ್ದೆ ಮಾಡ್ತಾಯಿಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ, ಬೆಳವಣಿಗೆ ಆಗ್ತಾಯಿಲ್ಲ, ದಪ್ಪ ಆಗ್ತಾಯಿಲ್ಲ ಅಂತ ಇಲ್ಲ, ಎಷ್ಟು ಚಿಂತೆ ಇರುತ್ತೆ ತಾಯಿಗೆ. ಆದರೆ ಮಕ್ಕಳಿಲ್ದಿರೋರಿಗೆ ಮಕ್ಕಳಿಲ್ಲ ಅಂತ ಅವ್ರಿಗೆ ಅದೇ ಚಿಂತೆ. ಏನು ಮಾಡೋದು ಫ್ರೆಂಡ್ಸ್, ಒಬ್ಬೊಬ್ರಿಗೂ ಒಂದೊಂದು ಚಿಂತೆಯಲ್ಲೇ ಜೀವನ ಕಳೆದ್ಬಿಡ್ತಾರೆ ಎಷ್ಟೊಂದು ಜನ. ಸೊ ನಾನು ಒಂದು ಅಡಾಪ್ಟೆಡ್ ಚೈಲ್ಡ್ ಆಗಿರೋದ್ರಿಂದ ನಿಮ್ಗೆ ಹೇಳೋದಿಷ್ಟೇ, ಮಕ್ಕಳಿಲ್ಲ ಅಂತಂದರೆ ದಯವಿಟ್ಟು ಒಂದು ಮಗುನ ತಂದು ಸಾಕಿ, ಮುಂದಕ್ಕೆ ಚೆನ್ನಾಗಿ ಬೆಳೆಸಿ. ಆ ಮಗುನೂ ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸೊ ನಾನೇ ಉದಾಹರಣೆ ಇದ್ದೀನಲ್ವಾ, ತಂದು ಸಾಕಿದ್ರು ಇವತ್ತಿಗೂ ಜೊತೆಗೆ ಇದ್ದಾರೆ ನಮ್ಮ ಅಪ್ಪ ಅಮ್ಮ. ನಾನು ನೋಡ್ಕೊತಾ ಇದ್ದೀನಿ. ಸೊ ಹಾಗೆ ನೋಡ್ಕೊತಾರೆ. ಕೆಲವರಂತೂ ಮಕ್ಕಳಿಲ್ಲ ಅಂತ ಯೋಚನೆ ಮಾಡಿಕೊಂಡೇ ಇದ್ಬಿಡ್ತಾರೆ ನಿಜವಾಗ್ಲೂ. ಕರೆಕ್ಟ್ ಟೈಮ್ಗೆ, ಒಂದು ಏಜ್ಗೆ ಕರೆಕ್ಟಾಗಿ ಆಗಲ್ಲ, ಮಗು ಆಗಲ್ಲ ನಮಗೆ ಅಂತ ಗೊತ್ತಾಗಿದ ತಕ್ಷಣ, ಒಳ್ಳೆ ಏಜಲ್ಲಿದ್ದಾಗನೇ ಒಂದು ಚಿಕ್ಕ ಮಗುನ ತೊಗೊಂಡು ಬಂದು ಸಾಕ್ಬಿಟ್ರೆ ಜೀವನ ಹೆಂಗೋ ಎಷ್ಟೋ ಚೆನ್ನಾಗಿ ಮುಂದುವರಿಯುತ್ತೆ. ಆದರೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಡಿಸಿಷನ್ ತಗೊಳ್ಳಲ್ಲ ಎಷ್ಟೊಂದು ಜನ. ಏನು ಮಾಡೋಕ್ಕಾಗಲ್ಲ ಅಂಥವ್ರಿಗೆ. ಸೊ ಬುಚ್ಚ ಪಾಪುಗೆ ಊಟ ಏನಾಯಿತು? ಜಿಯಾ ಬೇಕಾ? ಬಾ ಜಿಯಾ ಕೊಡ್ತೀನಿ.
ಚೆಲ್ಕೊಂತೀಯಾ? ಏಯ್ ಏಯ್ ಬುಜ್ಜ ನೋಡಿ ಕೆಳಗಡೆ ಎಲ್ಲ ಬಿತ್ತು. ಏಯ್ ನೋಡಿದ್ರ ಫ್ರೆಂಡ್ಸ್ ಏನು ಲಕ್ಷಣವಾಗಿ ಕುಡಿತಾಳೆ ನೀರನ್ನ ಅಂತ. ಡೈ ಕೊಡಿಲಿ, ಚೆಲ್ತಾ ಇದೆಯಾ ಬರೀ. ಪಾಪುಗೆ ಇವಾಗ ಸ್ನಾನ ಮಾಡಿಸಿ ಕ್ಲೀನಾಗಿ ರೆಡಿ ಮಾಡಿಸಿ ನೋಡಿ ಬೊಟ್ಟೆಲ್ಲ ಇಟ್ಟಿದ್ದೀನಿ. ಅವಳು ಗೆಜ್ಜೆ ಮತ್ತು ನಂದು ಜ್ಯುವೆಲ್ರಿ ಸೆಟ್ ತೊಗೊಂಡು ಆಟ ಆಡ್ತಾ ಇದ್ದಾಳೆ. ಫ್ರೆಂಡ್ಸ್ ನನ್ನ ಮಗಳು 2ನೇ ಬಾಳೆಹಣ್ಣು ತಿಂತಾ ಇದ್ದಾಳೆ. ನನಗಂತೂ ಖುಷಿ ಆಯಿತು, ಬಾಳೆಹಣ್ಣಾದರೂ ತಿಂತಾ ಇದ್ದಾಳಲ್ಲ ಅಂತ. ಸೊ ಉಪ್ಪಿಟ್ಟು ತಿನ್ನಲಿಲ್ಲ, ಹಾಲು ಕುಡಿದ್ಲು, ಬಾಳೆಹಣ್ಣು ತಿಂತಾ ಇದ್ದಾಳೆ. ಫ್ರೆಂಡ್ಸ್ ನನ್ನ ಮಗಳಿಗೆ ಬಾಳೆಹಣ್ಣು ಕೊಟ್ಟರೆ ಒಂದೊಂದು ಸರಿ ತಿನ್ನಲ್ಲ. ಬಾಳೆಹಣ್ಣು ಏನಾದರೂ ಕಾಯಿತ್ತು ಅಂದರು ಅವಳು ತಿನ್ನೋದೇ ಇಲ್ಲ. ಇವತ್ತು ಬಾಳೆಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿದೆ. ನನ್ನ ಹಸ್ಬೆಂಡ್ ಫ್ರೆಂಡು ಮನೆಯವ್ರದ್ದು ಗಿಡದಲ್ಲಿ ಬೆಳೆದಿರೋಂತಹ ಬಾಳೆಹಣ್ಣು. ಸೊ ಒಂದು ಕೊನೆ ಪೂರ್ತಿ ಕೊಟ್ಟಿದ್ದರು. ಸೊ ಹಣ್ಣಾಗಿತ್ತಲ್ಲ ಅಂತ ನನ್ನ ಮಗಳಿಗೆ ಕೊಟ್ಟೆ. ಅವಳು ಒಂಚೂರು ಟೇಸ್ಟ್ ನೋಡಿ ಹಣ್ಣಾಗಿರೋದಕ್ಕೆ ಚೆನ್ನಾಗಿರೋದಕ್ಕೆ ನನ್ನ ಮಗಳು ತಿಂತಾಯಿದ್ದಾಳೆ. 2ನೇ ಬಾಳೆಹಣ್ಣು ತಿಂತಾಯಿದ್ದಾಳೆ. ನನಗಂತೂ ಖುಷಿ ಆಯಿತು, ಅದಾದರೂ ತಿಂತಾಯಿದ್ದಾಳೆ, ಹಣ್ಣಾದರೂ ತಿಂತಾಯಿದ್ದಾಳಲ್ಲ ಅಂತ ಖುಷಿ ಆಯಿತು. ಇದಾದಮೇಲೆ ಫ್ರೆಂಡ್ಸ್ ನಾನು ನನಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ವೀಡಿಯೋ ಮಾಡಿ ತಗೊಂಡಿದ್ದೆ. ಅದನ್ನೆಲ್ಲ ಇವತ್ತೇ ಈ ವಿಡಿಯೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅವತ್ತು ಪಾಪು ಟಿ ವಿ ನೋಡಿಕೊಂಡು ಆಟ ಆಡ್ತಾಯಿದ್ಲು. ನಾನು ಇದು ಯಾವ ಲಾಗ್ ಗೊತ್ತಾ, ಹಿಂದಿನ ಲಾಗಲ್ಲಿ ನಾವು ಶಾಪಿಂಗ್ ಹೋಗ್ಬಿಟ್ಟು ಬಂದ್ವಲ್ಲ. ಸೊ ಆವಾಗ ಬಂದಾಗ ಅಲ್ಲಿಂದ ನಾವು ಚುರುಮುರಿ ತಂದಿದ್ವಿ. ಸೊ ಅದನ್ನು ಮನೇಲಿ ರೆಡಿಮೇಡ್ ಚುರುಮುರಿ ಮಾಡ್ಕೊಂಡು ತಿಂದ್ವಿ. ಇದಾದಮೇಲೆ ನಾನು ಶಾಪಿಂಗ್ ಹೋಗಿದ್ನಲ್ಲ, ಏನೇನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅಂತೆಲ್ಲ ಹೇಳ್ತೀನಿ. ಇದು ಪಾಪುಗೆ ತೊಗೊಂಡಿರೋಂಥ ಕ್ಲಿಪ್ಸು. ಹಾಗೆ ಇದು ಕೂಡ ಅಷ್ಟೇ, ಪಾಪುಗೆ ತೊಗೊಂಡಿರೋಂಥ ರಬ್ಬರ್ ಬ್ಯಾಂಡ್ಸು. ಇದು ಅವಳಿಗೆ ಮಾಮೂಲಿ ರಬ್ಬರ್ ಬ್ಯಾಂಡ್ಸು. ಯಾವಾಗಲೂ ಕಿತ್ತಾಕೊಂಡ್ಬಿಡ್ತಾಳೆ, ಅದಕ್ಕೆ ಟೈಟಾಗಿಲ್ಲದೆ ತೊಗೊಂಡಿದ್ದೀನಿ. ಇದು ನಾನು ಸ್ಟಿಕ್ಕರ್ಸ್ ತೊಗೊಂಡಿದ್ದೀನಿ ಕೆಲವು. ಸೊ ಉಲ್ಟಾ ತೋರಿಸ್ತಾಯಿದ್ದೆ, ಇವಾಗ ಕರೆಕ್ಟಾಗಿ ತೋರಿಸ್ತಾಯಿದ್ದೀನಿ. ಸ್ಟಿಕ್ಕರ್ಸ್ ಡಿಸೈನ್ ನೋಡಿ ಫ್ರೆಂಡ್ಸ್. ಬರೀ ಒಂದು ಚುಕ್ಕೆ ಬೊಟ್ಟಿಟ್ಕೊಳ್ಳೋಕ್ಕಿಂತ ಸ್ಟಿಕ್ಕರ್ಸ್ ಇಟ್ಕೊಂಡ್ರೆ ನಮಗೆ ಮುಖಕ್ಕೆ ಒಂದು ಒಳ್ಳೆ ಲಕ್ಷಣ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಸೊ ಇನ್ಮೇಲೆ ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಥರ ಸ್ಟಿಕ್ಕರ್ಸ್ ತೊಗೊಂಡಿದ್ದೀನಿ. ನನಗೆ ಇಷ್ಟ ಆಗಿದ್ದು ತೊಗೊಂಡೆ. ಆಮೇಲೆ ನೈಲ್ ಪಾಲಿಶು ಕೂಡ ಅಷ್ಟೇ, ಕೆಲವೊಂದು ಹಳೇದು ಗಟ್ಟಿಯಾಗಿ ಹೋಗ್ಬಿಟ್ಟಿದ್ದಾವೆ, ಅದಕ್ಕೆ ಒಂದು 2 ಸಾಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಲಿಪ್ಸ್ಟಿಕ್ಕು ಅಷ್ಟೇ, ನಾನು ಜಾಸ್ತಿ ಕಾಸ್ಟ್ಲಿ ತೊಗೊಳ್ಲಿಲ್ಲ, ಕಡಿಮೆ ರೇಟದ್ದೇ ತೊಗೊಂಡೆ. ಹಾಗೆ ಪಾಪುಗೆ ಕಾಡಿಗೆ ಬೇಕಿತ್ತು. ಸೊ ಆದಷ್ಟು ಪಾಪುಗೆ ಜಾಸ್ತಿ ನಾನು ಶಾಪಿಂಗ್ ಮಾಡಿದ್ದು. ಸೊ ನಾನು ಸ್ಟಿಕ್ಕರ್ಸು ಮತ್ತು ನೈಲ್ ಪಾಲಿಶು ಲಿಪ್ಸ್ಟಿಕ್ ಅಷ್ಟೇ ತೊಗೊಂಡಿರೋದು. ಆಮೇಲೆ ನೆನಪಾಯಿತು, ಇನ್ನೂ ತೊಗೊಬೇಕಾಗಿತ್ತು ಪಾಪುಗೆ ಪೌಡ್ರದ್ದು ಬಫ್ ತೊಗೊಬೇಕಿತ್ತು ಅಂತ. ಆಮೇಲೆ ನೆನಪಾಯಿತು, ಮತ್ತು ಯಾವಾಗಾದ್ರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಏನೇನೋ ತಲೆಯಲ್ಲಿ ನೆನಪಿರುತ್ತೆ, ಅಂಗಡಿಗೆ ಹೋಗಿದ ತಕ್ಷಣ ಅದು ಇದು ನೋಡೋದ್ರಲ್ಲಿ ಎಲ್ಲ ಮಾಡ್ತಾ ಹೋಗ್ಬಿಡುತ್ತೆ. ಸೊ ಅದೊಂದು ತೊಗೊಬೇಕಿತ್ತು ನಾನು. ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಪಲ್ಯ ಮಾಡ್ತಾಯಿದ್ದೀನಿ. ಕಡಲೆಕಾಳು ಪಲ್ಯ, ಕಡಲೆ ಉಸ್ಲಿ ಅಂತಾರೆ ನೋಡಿ, ಆಂಜನೇಯ ಸ್ವಾಮಿ ಟೆಂಪಲಲ್ಲೆಲ್ಲ ಕಡಲೆ ಉಸ್ಲಿ ಮಾಡಿಕೊಡ್ತಾರಲ್ಲ, ನಂಗೆ ಅದು ತುಂಬ ಇಷ್ಟ. ಸೊ ಇವತ್ತು ಅದೇ ಮಾಡ್ತಾಯಿದ್ದೀನಿ. ಕಾಳುಗಳೆಲ್ಲ ನೆನೆ ಹಾಕಿ ಬೇಯಿಸಿಟ್ಬಿಟ್ಟಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಸುಮ್ಮನೆ ರೆಸಿಪಿ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಕರ್ಬೇವಿನ ಸೊಪ್ಪು ತೊಗೊಂಡು ಬನ್ನಿ ಅಂತ ಹೇಳ್ತಾನೇ ಇದ್ದೀನಿ, ಅವ್ರು ತರ್ತಾನೇ ಇಲ್ಲ. ಆಮೇಲೆ ಫ್ರೆಂಡ್ಸ್ ಹೌದು, ನನಗೆ ಯಾಕೆ ಹುಷಾರಿಲ್ಲ, ಏನಾಯಿತು ಅಂದರೆ ಈ ಬಿಸಿ ಹಬೆಗೆ ಏನಾಗಿದೆ ಅಂತಂದರೆ ನನಗೆ ಒಂಥರ ಹೆಡ್ಡೇಕು, ಹೊಟ್ಟೆ ನೋವು ಮತ್ತು ವಾಂತಿ ಮೋಷನು ಇದೆಲ್ಲ ಆಗೋಗ್ಬಿಟ್ಟು ನನಗೆ ಎದ್ದೊಳಕ್ಕೆ ಆಗಲಿಲ್ಲ. ಒಂದಿನ ಪೂರ್ತಿ ಒದ್ದಾಡಿದೆ. ಆಮೇಲೆ ನನ್ನ ಹಸ್ಬೆಂಡು ಮನೇಲಿರಲಿಲ್ಲ, ಹೊರ್ಗಡೆ ಹೋಗಿದ್ರು. ನಾನು ಕೇಳಿದೆ ನನ್ನ ಹಸ್ಬೆಂಡ್ಗೆ, ಈ ಥರ ಆಗ್ತಾಯಿದೆ, ಏನು ಮಾಡೋದು ಏನು ಅಂತ. ನಾವು ಜಾಮೂನ್ ಬೇರೆ ತೊಗೊಂಡ್ವಲ್ಲ, ಆ ಜಾಮೂನ್ ಬೇರೆ ತಿಂದಿದ್ದೆ, ಅದಕ್ಕೆ ಹಿಂಗಾಯ್ತಾ ಅಂತೆಲ್ಲ ಕೇಳಿದೆ. ಅದೇನೂ ಇಲ್ಲ, ಹೀಟ್ ಜಾಸ್ತಿ ಆಗಿರುತ್ತೆ, ಇಲ್ಲಿ ಬಿಸಿಲು ಹಂಗಿದೆಯಲ್ವಾ, ನೀನು ಏನು ಮಾಡು ಅಂತಂದರೆ ಮಜ್ಜಿಗೆ ಏನಾದರೂ ಕುಡಿ ನೀನು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸರಿ ಆಯಿತು ಕುಡಿತೀವಿ. ನನ್ನ ಮಗಳು ಬೇರೆ ಎತ್ಕೊತ ಅದೇ ಟೈಮಲ್ಲಿ ತುಂಬ ಗೋಳೈಕೊತ ಇದ್ಲು, ಮಲಗ್ತಾನೆ ಇಲ್ಲ. ಬೇರೆ ಟೈಮಲ್ಲೆಲ್ಲ ಎಷ್ಟು ಬೇಗ ಸ್ನಾನ ಮಾಡಿಸಿ ಬಂದಿದ್ದ ತಕ್ಷಣ ಹಾಳ್ಕೊಟ್ಟು ಮಲ್ಗೋಳು. ಅವತ್ತೇ ನನಗೆಷ್ಟು ಕಾಟ ಕೊಟ್ಲು ಅಂದರೆ ಹೇಳಿದ ಮತ್ತೆ ಕೇಳ್ತಾ ಇರಲಿಲ್ಲ. ಮಲ್ಕೊಳ್ಳೆ ಬಾರೆ ಅಂದರೆ ಹಾಲು ಕುಡಿಯೋದ್ರೆ ಹಾಲು ಕುಡಿತಾ ಇರಲಿಲ್ಲ, ಮಲ್ಕೊಂಡ್ರೆ ಕುಡಿತಾ ಇರಲಿಲ್ಲ. ನಾನು ಓಡಾಡಿಸೇ ಮಲಗಿಸ್ಬೇಕು ಅವಳನ್ನ, ಆ ಥರ ಇಟ್ಕೊಂಬಿಟ್ಟಿದ್ಲು ನನಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ. ಆಮೇಲೆ ನನ್ನ ಹಸ್ಬೆಂಡ್ ಹೇಳ್ದಂಗೆ ಮಜ್ಜಿಗೆ ಕುಡಿದೆ ನಾನು. ಮಜ್ಜಿಗೆಗೆ ನೀರು ಮಜ್ಜಿಗೆ, ಅದಕ್ಕೆ ಇಂಗು ಉಪ್ಪು ಹಾಕ್ಕೊಂಡು ಕುಡಿದೆ, ಆವಾಗ ಸರಿ ಹೋಯಿತು. ನೋಡಿ ಇವಾಗ ಕಡಲೆಕಾಳು ಪಲ್ಯ ಮಾಡಿಕೊಂಡೆ. ಇವಾಗ ಚಪಾತಿ ಕೂಡ ಹಿಟ್ಟು ಕಲಿಸ್ಕೊಂಡಿದ್ದೀನಿ, ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಆಗಲೇ ನಾನು ಹುಷಾರಿಲ್ಲದೆ ಇರೋ ಟೈಮಲ್ಲೇ ಕೆಲವೊಂದು ವೀಡಿಯೋಸ್ ಮಾಡ್ಕೊತಾ ಇದ್ನಲ್ಲ, ಆವಾಗ ನನ್ನ ಹಸ್ಬೆಂಡು ಹಾಗೆ ಹೇಳಿದ್ರು, ನೀನು ಯೂಟ್ಯೂಬ್ ವೀಡಿಯೋದೆಲ್ಲ ಮಾಡೋದು ಬಿಟ್ಬಿಡು, ಹುಷಾರಿಲ್ಲ ಅಂದರೂ ಮಾಡ್ತಿರ್ತೀಯ,
ಬರೋ ಇಷ್ಟು ವ್ಯೂವ್ಸ್ಗೆ ನೀನು ಯಾಕೆ ಅಷ್ಟು ಕಷ್ಟಪಟ್ಟು ಹುಷಾರಿಲ್ಲ ಅಂದರೂ ನೀನು ವೀಡಿಯೋಸ್ ಮಾಡ್ತೀಯಾ ಅಂತೆಲ್ಲ ಇಟ್ಕೊಂಡಿದ್ರು. ಅದಕ್ಕೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಡ ಇನ್ಮೇಲೆ, ಫಸ್ಟು ಹೆಲ್ತ್ ನೋಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಇಲ್ಲ ಸರಿ ಹೋದ್ಮೇಲೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದೆ. ಈಗ ನೋಡಿ ನನ್ನ ಮಗಳು ಮಧ್ಯರಾತ್ರಿಯಲ್ಲಿ ಎದ್ದು ಕೂತ್ಕೊಂಡು, ನನಗೆ ಭಯನೇ ಆಗೋಯ್ತು ಅವಳು ಕೂತ್ಕೊಂಡಿದ್ದು ನೋಡಿದ ತಕ್ಷಣ, ನಿದ್ದೆ ಕಣ್ಣಲ್ಲಿ ನೋಡಿ ತುಗುರಿಸಿ ಆಮೇಲೆ ಹಂಗೆ ಬಂದು ಮಲಗಿದ್ಲು ಪಕ್ಕದಲ್ಲೇ. ಇದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್. ಇವತ್ತು ಹಣ್ಣು ನನಗೆ ಹೇಳಿದ್ನಲ್ಲ ಉಷ್ಣ ಆಗಿತ್ತು ಅಂತ, ಅದಕ್ಕೆ ನನ್ನ ಹಸ್ಬೆಂಡು ಹಣ್ಣು ಹಚ್ಕೊಂಡು ತಿನ್ನು ಇದೆಯಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಹಣ್ಣು ಹಚ್ಕೊಂಡಿದ್ದೀನಿ, ಕರ್ಬೂಜ ಹಣ್ಣಿದು. ಇದು ಕೂಡ ಅಷ್ಟೇ, ನಮ್ಮ ಎದುರುಗಡೆ ಮನೆಯವರು ಗಿಡದಲ್ಲಿ ಬೆಳೆದಿದ್ದಂತೆ, ಅವ್ರು ತಂದುಕೊಟ್ರು. ನೋಡಿ ಹಳ್ಳಿಯಲ್ಲಿ ಅಂದರೆ ಅವ್ರ ಗಿಡದಲ್ಲಿ ಏನೇ ಬೆಳೆದ್ರೂ ತಂದುಕೊಡ್ತಾರೆ, ಬಾಳೆಹಣ್ಣಾಗಲಿ ಕರ್ಬೂಜ ಹಣ್ಣಾಗಲಿ ಏನೇ ಆಗಲಿ ತಂದುಕೊಡ್ತಾರೆ. ಅದೇ ಸಿಟಿಯಲ್ಲಿ ಯಾರು ಕೇಳಿದ್ರು ಕೊಡೋದಿಲ್ಲ ಅಲ್ವಾ. ಅದಕ್ಕೆ ನನಗೆ ಹಳ್ಳಿಯಲ್ಲಿ ತುಂಬ ಇಷ್ಟ ಆಗೋದು. ನಾವು ಕೇಳಲಿಲ್ಲ ಅಂದರೂ ಪ್ರೀತಿಯಿಂದ ತಂದುಕೊಡ್ತಾರೆ ಮನೆಗೆ ಬಂದು. ಈಗ ನಾವು ಪಿಜ್ಜಾ ಮಾಡ್ತಾಯಿದ್ದೀವಿ. ಅದೇ ಮೊನ್ನೆ ಹೋಗಿದ್ವಲ್ಲ ನಾವು ಶಾಪಿಂಗ್ಗೆ, ಆವಾಗ ಹೋದಾಗ ಪಿಜ್ಜಾದು 2 ಬೇಸ್ ತಂದಿದ್ವಿ. ಸೊ ಅದನ್ನು ಓವೆನ್ ಇತ್ತು, ಅದರಲ್ಲಿ ಪಿಜ್ಜಾ ಮಾಡ್ಕೊಂಡು ತಿಂತಾಯಿದ್ದೀವಿ. ನೋಡಿ ಪಿಜ್ಜಾ ರೆಡಿಯಾಗಿದೆ. ಒಂದು ಸ್ವಲ್ಪ ಗಟ್ಟಿಯಾಗೋಯ್ತು, ನಾವು ಬೇಗ ಆಫ್ ಮಾಡಿಬಿಡ್ಬೇಕಿತ್ತು. ನಮಗೆ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಮಿನಿಟ್ ಪಿಜ್ಜಾ ನೆಡಬೇಕು ಓವೆನಲ್ಲೇ ಅಂತ. ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅವತ್ತು ರಾತ್ರಿ ನಾವು ರೂಮಲ್ಲಿ ಮಲಗ್ದಿರ ಬಂದು ಹಾಲಲ್ಲಿ ಮಲಗಿದ್ದೀವಿ ನೋಡಿ. ಸೆಕೆಗೆ ರೂಮಲ್ಲಿ ಬೇಡ ಬಿಸಿ ಅಂತ ಅಂದ್ಬಿಟ್ಟು ಹಾಲಲ್ಲಿ ಬಂದು ಮಲಗಿದ್ದೀವಿ. ನನ್ನ ಹಸ್ಬೆಂಡ್ ಮಲಗಿದ್ದಾರೆ, ನಮ್ಮ ಅಪ್ಪನೂ ಮಲಗಿದ್ದಾರೆ. ಬಟ್ ನನ್ನ ಮಗಳು ಮಾತ್ರ ಮಲಗ್ತಾ ಇಲ್ಲ. ನನಗೂ ನಿದ್ದೆ ಕಣ್ಣು. ಟೈಮ್ ಬಂದು 11:45 ಆಗಿದೆ. ಅವಳು ನೋಡಿದ್ರೆ ಇನ್ನೂ ಮಲಗ್ತಾ ಇಲ್ಲ. ಅವಳು ಮಲಗೋವರೆಗೂ ನನಗೆ ನಿದ್ದೆ ಇಲ್ಲ ಫ್ರೆಂಡ್ಸ್. ಹುಷಾರಿಲ್ಲ ಅಂದರೂ ಅಷ್ಟೇ, ಅವಳು ಮಲಗೋವರೆಗೂ ನಂಗೆ ನಿದ್ದೆ ಇಲ್ಲ. ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅವರಿಗೆ.